ನಮಸ್ಕಾರ. ನ್ಯೂಸ್ ಆಫ್ ಕರ್ನಾಟಕ ನೋಡುಗರಿಗೆ ಸ್ವಾಗತ. ನಾನು ಕರಿಸ್ವಾಮಿ. ಇವತ್ತು ಇನ್ನೊಂದು ಹೊಸ ವಿಷಯದ ಜೊತೆಗೆ ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ನಾನಿಲ್ಲಿ ಬಂದಿದ್ದೀನಿ. ಸೊ ಏನು ಅಂದರೆ, ಈಗಾಗಲೇ ತುಂಬ ಚರ್ಚೆಯಲ್ಲಿರ್ತಕ್ಕಂಥ ಕ್ಷೇತ್ರ ಪುನರ್ವಿಂಗಡಣೆ, ಡಿಲಿಮಿಟೇಷನ್. ಸೊ ಇದ್ರದ ಸಮಸ್ಯೆಗಳನ್ನು ನಿಮಗೆಲ್ಲ ಗೊತ್ತಿದೆ, ಭಾಳಷ್ಟು ಕಡೆ ಇನ್ಫಾರ್ಮೇಷನ್ನು ಇದೆ. ಆದರೆ ಅದಕ್ಕೆ ಪರಿಹಾರವಾಗಿ ನಾವು ಏನು ಮಾಡಬಹುದು ಅಂತ ತಜ್ಞರು ಕೆಲವರು ಒಂದು 4-5 ವಿಧಾನಗಳಲ್ಲಿ ಇದನ್ನು ಸರಿದೂಗಿಸ್ಬೋದು ಅಂತ ಹೇಳ್ತಾರೆ. ಸೊ ನಮಗೆ ಈಗ ಚರ್ಚೆಯಲ್ಲಿ ಗೊತ್ತಿರುವಂತೆ ಪ್ರತಿ 10 ವರ್ಷಕ್ಕೊಂದ್ಸರಿ ಜನಗಣತಿ ಆಗುತ್ತೆ. ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕು ಅಂತೇಳಿ ನಮಗೆ ಈಗಿರ್ತಕ್ಕಂಥ ಒಂದು ನಿಯಮ. ಸೊ ಹೀಗೆ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದೇ ಈಗ ನಮಗೆ ಚರ್ಚೆಯಿಂದ ಗೊತ್ತಾಗಿರ್ತಕ್ಕಂಥ ಸಂಗತಿ. ಏನು ಅಂತಂದರೆ, ಉತ್ತರದ ರಾಜ್ಯಗಳು ಜನಸಂಖ್ಯೆಯ ನಿಯಂತ್ರಣದಲ್ಲಿ ಅಷ್ಟು ನಿಗದಿತವಾದಂಥ ಗುರಿಯನ್ನು ಸಾಧಿಸಿಲ್ಲ. ಸೊ ದಕ್ಷಿಣದ ರಾಜ್ಯಗಳು ನಿಗದಿತ ಗುರಿಯನ್ನು ಸಾಧಿಸಿ ಒಳ್ಳೆ ನಿಯಂತ್ರಣ ಮಾಡಿರೋ ಕಾರಣಕ್ಕೆ ಜನಸಂಖ್ಯೆ ಆಧಾರವಾಗಿ ತಗೊಂಡ್ರೆ ಅನ್ಯಾಯ ಆಗ್ತದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಸೊ ಹಾಗೆಯೇ ಹಾಗಾದರೆ ತುಂಬ ಸಣ್ಣ ರಾಜ್ಯಗಳನ್ನು ಹೇಗೆ ನೋಡ್ತಾರೆ ಅಂತ ನೀವು ಕ್ವಶನ್ ಕೇಳ್ಬೋದು. ಸೊ ಜನಸಂಖ್ಯೆಯನ್ನು ನಾವು ಸೌತಿನ ದೊಡ್ಡ ರಾಜ್ಯಗಳು, ಉತ್ತರದ ದೊಡ್ಡ ರಾಜ್ಯಗಳನ್ನ ಇಟ್ಕೊಂಡು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಎಕ್ಸೆಪ್ಷನ್ ಇದೆ. ಉದಾಹರಣೆ 370 ಆರ್ಟಿಕಲ್ ಇತ್ತಲ್ಲ, ಅವಾಗಿನ ಆಧಾರವಾಗಿ, ಅಂದರೆ ಅದರ ಆಧಾರವಾಗಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಸಂವಿಧಾನದಲ್ಲಿ ಇದೆ. ಸೊ ಹಾಗಾಗಿ ಕೆಲವು ರಾಜ್ಯಗಳನ್ನು, ಅಂದರೆ ಸಣ್ಣ ರಾಜ್ಯಗಳನ್ನು, ನಿಗದಿತ ಪ್ರಮಾಣದ ಜನಸಂಖ್ಯೆಯೇ ಇಲ್ಲದ, ಅಂದರೆ ತುಂಬ ಜಾಗ ಇದೆ. ಉದಾಹರಣೆ ಅರುಣಾಚಲ ಪ್ರದೇಶ ಜನಸಂಖ್ಯೆ ಕಡಿಮೆ ಇದೆ, ಜಾಗ ಜಾಸ್ತಿ ಇದೆ. ಅದು ಗೋವಾ ಜನಸಂಖ್ಯೆ ಜಾಸ್ತಿ ಇದೆ, ಜಾಗ ಕಡಿಮೆ ಇದೆ. ಈ ಥರ ರಾಜ್ಯಗಳಿಗೆ ಕೂಡ ಭಾಳ ವ್ಯತ್ಯಾಸ ಆಗ್ತಿತ್ತು ಸೀಟಲ್ಲಿ. ಸೊ ಆ ಎಕ್ಸೆಪ್ಷನ್ನ ತಗೊಂಡು ಅಂಥ ರಾಜ್ಯಗಳಿಗೆ ಸರಿದೂಗಿಸುವಾಗ ಸೀಟ್ಗಳ ಸಂಖ್ಯೆಯನ್ನು ಅವರ ಜನಸಂಖ್ಯೆ ಅನುಪಾತ ನಿಗದಿತವಾದದ್ದಕ್ಕಿಂತ ಕಡಿಮೆ ಇದ್ದರೂ ಕೂಡ ಸೀಟ್ ಕೊಡ್ತಕ್ಕಂಥ ಒಂದು ಪ್ರಾವಿಷನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟಿದೆ. ಸೊ ಹಾಗಾಗಿ ಅಂಥ ರಾಜ್ಯಗಳನ್ನು ಬರೀ ಕೇವಲ ಜನಸಂಖ್ಯೆ ಅಲ್ಲದೆ ಅದರ ಭೌಗೋಳಿಕತೆಯ ಆಧಾರದ ಮೇಲೆ ಕೂಡ ಕೊಡಲಿಕ್ಕೆ ಅವಕಾಶ ಇದೆ ಅಂತೇಳಿ ನಮ್ಮ ಸಂವಿಧಾನ ಹೇಳುತ್ತೆ. ಹಾಗಾಗಿನೇ ಗೋವಾ ಅಥವಾ ನಾರ್ತ್ ಈಸ್ಟರ್ನ್ ಕೆಲವು ರಾಜ್ಯಗಳ, ಸಣ್ಣ ಪುಟ್ಟ ರಾಜ್ಯಗಳಲ್ಲಿ ಕೂಡ ರೆಪ್ರೆಸೆಂಟೇಷನ್ನು ಜಾಸ್ತಿ ಇರ್ತದೆ ಕಡಿಮೆ ಜನಸಂಖ್ಯೆಗೆ ಕೂಡ. ಸೊ ಅದು ಏನಂದರೆ, ಇದು ಅಸಿಮೆಟ್ರಿಕ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರೋದ್ರಿಂದ, ಅಂದರೆ ಎಲ್ಲ ರಾಜ್ಯಗಳು ಎಲ್ಲ ವಿಷಯಗಳಲ್ಲೂ ಈಕ್ವಲ್ ಆಗಿಲ್ಲದಿರೋದ್ರಿಂದ, ಭೌಗೋಳಿಕತೆಯನ್ನೂ ಸೇರಿ ಜನಸಂಖ್ಯೆ, ಅದರ GDP ಇಂಥದ್ದೆಲ್ಲವೂ ಕೂಡ ಅಸಮಾನವಾಗಿರೋದ್ರಿಂದ ಸೊ ಇಂಥ ಸಣ್ಣ ಪುಟ್ಟ ವ್ಯತ್ಯಾಸವನ್ನು ಮಾಡಿಕೊಂಡು ಸಣ್ಣ ರಾಜ್ಯಗಳ ಇದನ್ನು ಕಾಪಾಡಲಾಗ್ತದೆ. ಇದು ಇರತಕ್ಕಂಥ ಇದು. ಆದರೆ ಇದನ್ನು ದೊಡ್ಡ ರಾಜ್ಯಗಳ ಮಧ್ಯೆ ನೀವು ಅನ್ವಯಿಸಕ್ಕೆ ಕೊಟ್ಟಾಗ ಇದ್ರದ ಅಪಸ್ವರಗಳು ಅಥವಾ ಏರುಪೇರು ಜಾಸ್ತಿ ಆಗೋ ಕಾರಣಕ್ಕೆ ಬರ್ತಕ್ಕಂಥ ಪ್ರತಿರೋಧಗಳು ಜಾಸ್ತಿ ಆಗ್ಬೋದು ಅಂತ. ಈಗ ನಮ್ಮ ಪ್ರತಿರೋಧ ಯಾವುದು ಅಂತಂದರೆ, ಜನಸಂಖ್ಯೆ ಆಧಾರಿತ ಹೋದರೆ ನಮಗೆ ಸೌತ್ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದು. ಸೊ ನಾರ್ತ್ ರಾಜ್ಯಗಳಿಗೆ ಜಾಸ್ತಿ ಅಡ್ವಾಂಟೇಜ್ ಆಗುತ್ತೆ ಅಂತ ಅನ್ನೋದು. ಸೊ ಈ ವಿಧಾನದಿಂದ ಆಗೋದಿಲ್ಲ ಅನ್ನೋದು ಮೊದಲನೆಯ ಒಂದು ಮುಖ್ಯವಾದ ಪಾಯಿಂಟ್. ಈ ಮೊದಲನೇ ಪಾಯಿಂಟ್ನ ಇನ್ನೊಂದು ಥರದಲ್ಲಿ ವಿಸ್ತಾರವಾಗಿ ಹೇಳೋದಾದರೆ, ಅಂದರೆ ಮೊದಲನೇ ಪಾಯಿಂಟ್ಗೆ ಆ್ಯಡ್ ಆನ್ ಆಗಿ ಅನ್ನೋದು ಇದರ ಮುಖ್ಯವಾದಂಥ ಒಂದು ಅಂಶವಾಗಿ ಹೇಳೋದಾದರೆ, ಈಗಿರ್ತಕ್ಕಂಥ ಜನಸಂಖ್ಯೆಯ ಅನುಪಾತಕ್ಕೆ ಅನುಗುಣವಾಗಿಯೇ ಸಮಾನವಾಗಿ ಸೀಟುಗಳ ಸಂಖ್ಯೆ ಇಲ್ಲ ಅಂತ ಈ ಶ್ರುತಿ ರಾಜಗೋಪಾಲ್ ಅನ್ನಂತ ಒಬ್ಬರು ಅರ್ಥಶಾಸ್ತ್ರಜ್ಞ ಅಭಿಪ್ರಾಯಪಟ್ಟಿದ್ದಾರೆ. ಅವ್ರ ಪ್ರಕಾರ ಏನು ಅಂದರೆ, ನಾನು ಯಾವ ಸ್ಟೇಟ್ಗಳು ಅಂತ ಹೇಳಕ್ಕೆ ಹೋಗಲ್ಲ ಹೆಸರು, ಆ ರಾಜ್ಯಗಳಲ್ಲಿ ಈಗಿನ ಈ ಎಲ್ಲ ಜನಸಂಖ್ಯೆಯನ್ನು ಆಧಾರವಾಗಿ ಒಂದು ಅನುಸಾರವಾಗಿ ಅವರೇಜ್ ತೊಗೊಂಡ್ರೆ ಅವು ಜನಸಂಖ್ಯೆಗೆ ಅನುಗುಣವಾಗಿ ಸೀಟುಗಳ ಸಂಖ್ಯೆ ಇನ್ನೂ ಜಾಸ್ತಿ ಇದೆ ಅಂತ. ಎಷ್ಟಿರಬೇಕಾಗಿತ್ತು ಅಷ್ಟೇ, ಅದಕ್ಕೆ ಕೆಲವು ರಾಜ್ಯಗಳಲ್ಲಿ ಜಾಸ್ತಿ ಇದೆ ಅಂತ. ಅದು ಕೂಡ ಆ ರಾಜ್ಯಗಳ ಒಂದು ಕನ್ಸರ್ನು. ಅದ್ರ ಜೊತೆಗೆ ಮೈನಸ್ ಆಗೋದು ಒಂದು, ಉತ್ತರ ರಾಜ್ಯಗಳಿಗೆ ಜಾಸ್ತಿ ಹೋಗೋದು ಇನ್ನೊಂದು. ಸೊ ಹಂಗಾಗಿ ಅದು ಒಂಥರ ಎರಡೆರಡು ರೀತಿಯಲ್ಲಿ ಅನ್ಯಾಯ ಆಗುತ್ತೆ ಅನ್ನೋದು ಒಂದು ಪಾಯಿಂಟು. ಅಫ್ಕೋರ್ಸ್ ಜಾಸ್ತಿ ಇರೋನ್ನ ಸರಿ ಮಾಡಬೇಕು ಅನ್ನೋದು ನಿಜ. ಆದರೆ ಅದರ ಹೆಸರಲ್ಲಿ ಈಗ ಜನಸಂಖ್ಯೆ ನೋಂದಣಿ ಇಟ್ಕೊಂಡಾಗ ಅದು ತುಂಬ ದೊಡ್ಡ ಮಟ್ಟದ ಏರುಪೇರಿಗೆ ಕಾರಣ ಆಗುತ್ತೆ ಅನ್ನೋದು ಇದು ಮೊದಲನೇ ಪಾಯಿಂಟ್. ಇನ್ನು ಎರಡನೇ ಪಾಯಿಂಟು ಹೇಳೋದಾದರೆ, ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಒಂದು 30 ವರ್ಷದವರೆಗೆ ಮತ್ತೆ ಫ್ರೀಸ್ ಮಾಡಿ ಲೋಕಸಭಾ ಮತ್ತು ರಾಜ್ಯಸಭಾ ಸ್ಥಾನಗಳನ್ನು ಅಂತ ಅವರು ಹೇಳಿದ್ದಾರೆ. ಅವರಲ್ಲದೆ ಒಂದು ಪಾಯಿಂಟ್ ಏನು ಅಂತಂದರೆ, ಇನ್ನೊಂದು 30 ವರ್ಷಗಳಿಗೆ ಫ್ರೀಸ್ ಮಾಡೋದ್ರಿಂದ ಸೊ ದಟ್ ನಮ್ಮ ಉತ್ತರದ ರಾಜ್ಯಗಳ ಜನಸಂಖ್ಯೆಯ ನಿಯಂತ್ರಣ ಒಂದು ಹಂತಕ್ಕೆ ರೆಗ್ಯುಲೇಷನ್ ಆಗುತ್ತೆ, ನಿಯಂತ್ರಣಕ್ಕೆ ಬರುತ್ತೆ. ಸೊ ದಟ್ ಅವರ ಅನುಪಾತ ಒಂದು ಈಕ್ವಲ್ ಆದಾಗ
ನಮಗೆ ಶೇಡ್ ಶೇರಿಂಗಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅನ್ನೋದು ಅವರ ಅಭಿಪ್ರಾಯ. ಅದಕ್ಕೆ ಅವರು ಅದಕ್ಕೊಂದು ಇನ್ನೊಂದು ಪಾಯಿಂಟನ್ನು ಸೇರಿಸೋದು ಏನು ಅಂತಂದರೆ, ಈಗ ಒಂದು ಟ್ಯಾಕ್ಸ್ ಮತ್ತು ಇನ್ನೊಂದು ಪೆನಾಲ್ಟಿ. ಸೊ ಟ್ಯಾಕ್ಸನ್ನು ಕೊಡೋದು ಯಾವಾಗ? ಫೈನ್. ಟ್ಯಾಕ್ಸ್ ಆ್ಯಂಡ್ ಫೈನ್ ಕೊಡೋದು ಯಾವಾಗ? ಟ್ಯಾಕ್ಸ್ ಕೊಡೋದು ನಾವು ಹೆಚ್ಚು ದುಡಿದಾಗ ಟ್ಯಾಕ್ಸನ್ನು ನಮಗೆ ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಿ. ಫೈನ್ ಹಾಕೋದು ಯಾವಾಗ? ನಾವು ತಪ್ಪು ಮಾಡಿದಾಗ ಫೈನ್ ಹಾಕ್ತೀವಿ. ಆಗತ್ತೆ ವ್ಯವಸ್ಥೆ, ಪ್ರಭುತ್ವ. ಸೊ ಈಗೇನು ಅಂದರೆ, ಈ ಲಾಜಿಕ್ಕನ್ನು ನಾವು ಉತ್ತರ ಮತ್ತು ದಕ್ಷಿಣ ರಾಜ್ಯಗಳಿಗೆ ನಾವು ಅನ್ವಯಿಸಿದರೆ, ನಾವು ಜನಸಂಖ್ಯೆ ನಿಯಂತ್ರಣ ಮಾಡಿರೋದ್ರಿಂದ ನಮಗೆ ಕಡಿಮೆ ಸೀಟ್ ಆಗ್ತಿರೋದು ನಮಗೆ ಒಂದು ದಂಡ ಹಾಕ್ದಂಗೆ, ನಾವು ಒಳ್ಳೆಯ ಕೆಲಸ ಮಾಡಿರೋದು ದಂಡ ಹಾಕ್ದಂಗೆ. ನಾರ್ತ್ ಇಂಡಿಯಾದ ರಾಜ್ಯಗಳು ಜನಸಂಖ್ಯೆಯ ನಿಯಂತ್ರಣ ಮಾಡದೆ, ಅದನ್ನು ಕಂಟ್ರೋಲ್ ಮಾಡಿರೋದ್ರಿಂದ ಅವ್ರಿಗೆ ಹೆಚ್ಚು ಸ್ಥಾನಗಳು ಸಿಗ್ತಾ ಇದ್ದಾವೆ. ಅದರಿಂದ ಅವ್ರಿಗೆ ಅಡಿಷನಲ್ ನಾವು ಬಹುಮಾನ ಕೊಡ್ತಿದ್ದೀವಿ ಅನ್ನೋ ಥರದಲ್ಲಿ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಬಹುಮಾನ ಕೊಡ್ತಾ ಇದ್ದೀವಿ, ಯಾರು ಸರಿ ಮಾಡಿದ್ದಾರೆ ಅವರಿಗೆ ನಾವು ದಂಡ ಹಾಕ್ತಿದ್ದೀವಿ ಅನ್ನೋ ಅರ್ಥದಲ್ಲಿ ಇದನ್ನು ವ್ಯಾಖ್ಯಾನಿಸಲಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಇದನ್ನು ಆ ಕಾರಣಕ್ಕೋಸ್ಕರ 30 ವರ್ಷ ಫ್ರೀಸ್ ಮಾಡಿದ್ರೆ ಇದ್ರ ಅನುಪಾತ ಸರಿಯಾಗಿ ಒಂದು ಹಂತಕ್ಕೆ ಬಂದು ಸರಿ ಹೋಗ್ಬೋದು ಅನ್ನೋದು ಎರಡನೆಯ ವಾದ. ಇನ್ನು ಮೂರನೆಯದಾಗಿ, ಈಗ ಚರ್ಚೆಯಲ್ಲಿರುವಂಥ 2011ನೇ ಇಸ್ವಿಯ ಜನಗಣತಿಯನ್ನು ತಗೊಳ್ತೀವಿ ಅಂತ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಹೇಳಿತ್ತು. ಸೊ ಅದನ್ನು ಒಪ್ಪಲಿಲ್ಲ, ಅದು ಆಯಿತು. 26ವರೆಗೂ ಕಾಯಬೇಕಾದಂಥ ಅಗತ್ಯ ಇಲ್ಲ ಅನ್ನೋದು ಒಂದೊಂದು ವಾದ ಇದೆ. ಏನು ಅಂದರೆ, ಈಗಿನ ಜನಸಂಖ್ಯೆಯ ಎಲ್ಲ ರಾಜ್ಯಗಳ ಸರಾಸರಿಯನ್ನು ತೆಗೆದುಕೊಂಡು ಅದನ್ನ ಸರಾಸರಿಯನ್ನು ಕಂಡುಹಿಡಿದು ಒಂದು ಹಂತಕ್ಕೆ ನಾವು 2026ಕ್ಕೆ ಎಷ್ಟು ಆಗಿದೆ ಅನ್ನೋದನ್ನ ಕಂಡುಹಿಡಿಬೋದು ಅಂಕಿಅಂಶಗಳ ಮೂಲಕ ಅಂತ ಕೂಡ ಇದೆ. ಸೊ ಎಗೇನ್ ಅದರಲ್ಲೂ ಏನು ಡಿಸ್ಅಡ್ವಾಂಟೇಜು ಅಂದರೆ, ಸೊ ಉತ್ತರದ ರಾಜ್ಯಗಳಿಗೆ ಸಹಜವಾಗಿ ಹೆಚ್ಚು ಜನಸಂಖ್ಯೆ ಸರಾಸರಿ ಸಿಗೋದ್ರಿಂದ ಸ್ಥಾನಗಳಲ್ಲಿ ವ್ಯತ್ಯಾಸ ಆಗ್ತದೆ ಅಂತೇಳಿ. ಸೊ ಅದೇ ಹೇಗೆಂದರೆ ಹಿಂದಿ ರಾಜ್ಯಗಳಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ. ಅದಕ್ಕೆ ಏನು ಒಂದು ಸೊಲ್ಯೂಷನ್ನು ಅಂತಂದರೆ, ಅದಕ್ಕೆ ಒಂದು ಏನು ಅಂದರೆ ನಾನ್ ಡಾಮಿನೆನ್ಸ್ ಅನ್ನೋ ಒಂದು ಮೌಲ್ಯ ಇದೆ ಸಂವಿಧಾನದಲ್ಲಿ. ಅಂದರೆ ಯಾರಿಗೂ ಕೂಡ ಪ್ರಾಬಲ್ಯ ಆಗಲಿಕ್ಕೆ ಬಿಡಬಾರ್ದು ಅನ್ನೋದು. ಹಿಂದಿ ಹಾರ್ಟ್ಲ್ಯಾಂಡ್ ಇದನ್ನು ಹೆಚ್ಚು ಪ್ರಯೋಜನ ಪಡ್ಕೊಳ್ಳುತ್ತೆ, ಇದರಿಂದ ಹೆಚ್ಚು ಅನ್ನೋ ಕಾರಣಕ್ಕೋಸ್ಕರನೇ ಇದನ್ನು ಹೆಚ್ಚು ವಿವಾದವಾಗಿ ಇದು ತಡೆ ಹಿಡಿದಿರತಕ್ಕಂಥದ್ದು ಅಥವಾ ವಿಫಲ ಆಗಿರತಕ್ಕಂಥದ್ದು, ಸೋಲಾಗಿರತಕ್ಕಂಥದ್ದು. ಸೊ ಅದಕ್ಕೆ ಏನು ಸೊಲ್ಯೂಷನ್ ಅಂತ ಹೇಳ್ತಾರೆ ತಜ್ಞರು ಅಂತಂದರೆ, ಲೋಕಸಭಾ ಸ್ಥಾನಗಳನ್ನು ಫ್ರೀಸ್ ಮಾಡಿಬಿಟ್ಟು ರಾಜ್ಯಸಭೆಯನ್ನು ಇನ್ಕ್ರೀಸ್ ಮಾಡಿ ಅಂತ. ರಾಜ್ಯಸಭೆ ಏನಿವೆ ರಾಜ್ಯಗಳ ರೆಪ್ರೆಸೆಂಟೇಷನ್ ಇರ್ತಕ್ಕಂಥದ್ದು. ಸೊ ರಾಜ್ಯಗಳಿಗೆ ಅನುಗುಣವಾಗಿ ಅದನ್ನ ನಾವು ಸ್ಥಾನಗಳ ಹೊಂದಾಣಿಕೆ ಮಾಡಬಹುದು ಅಂತ. ಅಲ್ಲೂ ಕೂಡ ತುಂಬ ವ್ಯತ್ಯಾಸಗಳಿದೆ. ಉದಾಹರಣೆ, ಉತ್ತರ ಪ್ರದೇಶದ ರಾಜ್ಯಸಭಾ ಸದಸ್ಯರ ಸಂಖ್ಯೆ 31, ನಮ್ಮ ಕರ್ನಾಟಕದ್ದು 12. ಸೊ ಇಲ್ಲೂ ಕೂಡ ರಾಜ್ಯಸಭೆಯಲ್ಲೂ ಕೂಡ ವ್ಯತ್ಯಾಸ ಇರೋದ್ರಿಂದ ರಾಜ್ಯಸಭೆಯನ್ನು ಬೇರೆ ಥರದಲ್ಲಿ ಸ್ಟ್ರೆಂಥನ್ ಮಾಡುವ ಮೂಲಕ ಈಗಿರ್ತಕ್ಕಂಥ ನಿಯಮಾವಳಿಗಳಿಗೆ ತಿದ್ದುಪಡಿ ತಂದು ಬರೀ ರಾಜ್ಯಸಭೆಯನ್ನು ಸ್ಟ್ರೆಂಥನ್ ಮಾಡಿ ಅಥವಾ ಸ್ಥಾನಗಳ ಹೊಂದಾಣಿಕೆ ಮಾಡಿ ಲೋಕಸಭಾ ಸ್ಥಾನಗಳನ್ನು ಫ್ರೀಸ್ ಮಾಡೋದ್ರಿಂದ ಒಂದು ಹಂತದ ಸಮತೋಲನವನ್ನು ನಾವು ಸಾಧಿಸ್ಬೋದು ಅಂತ ಕೆಲವರು ತಜ್ಞರು ಅಭಿಪ್ರಾಯ ಪಡ್ತಾರೆ. ಇದಕ್ಕೆ ಅವರು ಅಮೆರಿಕದ ಉದಾಹರಣೆಯನ್ನು ಕೊಡ್ತಾರೆ. ಅಮೆರಿಕದಲ್ಲಿ ಸೆನೆಟ್ ಇದೆಯಲ್ಲ, ಸೆನೆಟ್ಗೆ 100 ಜನ ಮಾತ್ರ ಇದ್ದಾರೆ. ಅಂದರೆ ಅವರು 50 ರಾಜ್ಯಗಳಿಂದ ಪ್ರತಿ ರಾಜ್ಯಕ್ಕೆ 2 ಮಾತ್ರ ಆರಿಸ್ಕೊಳ್ಳೋ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆದರೆ ಅಲ್ಲೊಂದು ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತಂದರೆ, ಅಮೇರಿಕದಲ್ಲಿ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ಸೇರಿ ಕೇಂದ್ರ ಸರ್ಕಾರವನ್ನು, ಅಂದರೆ ಅಮೇರಿಕ ಸರ್ಕಾರವನ್ನು ಅದು ಅಸ್ತಿತ್ವಕ್ಕೆ ತಂದಿದೆ. ಅದರ ಒಪ್ಪಂದ ಏನು ಅಂತಂದರೆ, ನಮ್ಮ ರಾಜ್ಯಸಭಾ ಸ್ಥಾನಗಳ ಸಂಖ್ಯೆ ಅಂದರೆ ಸೆನೆಟ್ ಸಂಖ್ಯೆ ಬರೀ 100 ಇರಬೇಕು, ಅದು ಪ್ರತಿ ರಾಜ್ಯಕ್ಕೆ 2 ಮಾತ್ರ ಇರಬೇಕು ಅನ್ನೋದು. ಸೊ ನಮ್ಮಲ್ಲಿ ಆ ಥರದ ಯಾವುದೇ ಒಪ್ಪಂದ ಇಲ್ಲ. ಜನಸಂಖ್ಯೆ ಮತ್ತು ಸಮ್ ಎಕ್ಸ್ಟೆಂಟ್ ಭೌಗೋಳಿಕತೆಯನ್ನು ಆಧಾರವಾಗಿ ಇಟ್ಕೊಂಡಿರೋದ್ರಿಂದ ನಾವು ಈಕ್ವಲ್ ಆದಂಥ ರಾಜ್ಯಸಭಾ ಸ್ಥಾನಗಳನ್ನು ಈವರೆಗೆ ಹೊಂದಿಲ್ಲ. ಸೊ ಅದನ್ನು ನಾವು ಸರಿ ಮಾಡ್ಬೋದು ಅಂತೇಳಿ ಈ ಮೂಲಕ ಕೆಲವರು ತಜ್ಞರು ಹೇಳ್ತಾ ಇದ್ದಾರೆ. ಸೊ ಅದನ್ನೇ ಇನ್ನೊಂದು ಅರ್ಥದಲ್ಲಿ ನಮ್ಮ ಸ್ವರಾಜ್ ಇಂಡಿಯಾದ ಮುಖ್ಯಸ್ಥರಾದಂಥ ಯೋಗೇಂದ್ರ ಯಾದವ್ ಅವರು ಹೇಳ್ತಾರೆ. ಏನು ಅಂತಂದರೆ, ಕೊಡು ತಗೊಳ್ಳುವ ಮೂಲಕ ಇಂಥ ಒಂದು ಸಮಸ್ಯೆಯನ್ನು ಬಗೆಹರಿಸಬಹುದು ಅಂತ. ಜನರಲ್ ಆಗಿ ಅವರು ಬರೀ ರಾಜ್ಯಸಭೆಯನ್ನು ದೃಷ್ಟಿ ಇಟ್ಕೊಂಡು ಹೇಳಿಲ್ಲ. ರಾಜ್ಯಸಭೆಯನ್ನು ಸ್ಟ್ರೆಂಥನ್ ಮಾಡಿ ಸಮತೋಲನ ಸಾಧಿಸೋದು ಒಂದು ಪಾಯಿಂಟ್. ಆದರೆ ಇನ್ನೊಂದು ಪಾಯಿಂಟ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಎಲ್ಲ ಲೋಕಸಭಾ ರಾಜ್ಯಸಭೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಪುನರ್ವಿಂಗಡಣೆ ಮಾಡುವಾಗ ಜನಸಂಖ್ಯೆಯನ್ನು ದೃಷ್ಟಿ ಇಟ್ಕೊಂಡು ವೇರಿಯೇಷನ್ ಆಗುತ್ತೆ. ಅದಕ್ಕೆ ಒಂದು ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರದ ನಡುವೆ ಒಂದು ಥರದ ಒಪ್ಪಂದ ಆಗಬೇಕು ಅಂತ. ಅದು ಒಪ್ಪಂದ ಯಾವ ಥರ ಅಂತಂದರೆ, ಈಗ ಉತ್ತರದ ರಾಜ್ಯಗಳು ಏನು ಹೇಳ್ತಾ ಇದ್ದಾವೆ, ನಮಗೆ ಜನಸಂಖ್ಯೆ ಜಾಸ್ತಿ ಇದೆ, ಅದಕ್ಕೆ ನಮಗೆ ಹೆಚ್ಚು ಸ್ಥಾನಗಳನ್ನು ಕೊಡಿ ಅಂತ ಕೇಳ್ತಾ ಇದ್ದಾವೆ. ದಕ್ಷಿಣ ರಾಜ್ಯಗಳು ನಾವು ಹೆಚ್ಚು ಟ್ಯಾಕ್ಸ್ ಕಟ್ತೀವಿ, ನಮ್ಗೆ ಹೆಚ್ಚು ವಾಪಸ್ ಬರಬೇಕು, ಟ್ಯಾಕ್ಸ್ ಡೆವಲ್ಯೂಷನ್ ಜಾಸ್ತಿ ಬರಬೇಕು ನಮಗೆ ಅಂತ ದಕ್ಷಿಣ ರಾಜ್ಯಗಳು ಕೇಳ್ತಾ ಇದ್ದಾವೆ.
ಸೊ ಇದಕ್ಕೆ ಒಂದು ಒಪ್ಪಂದಕ್ಕೆ ಇವೆರಡು ಪಾಯಿಂಟ್ ಇಟ್ಕೊಂಡು ಒಂದು ಒಪ್ಪಂದಕ್ಕೆ ಬರಬೇಕು ರಾಜ್ಯಗಳ ಒಕ್ಕೂಟ ಮತ್ತು ಕೇಂದ್ರ ಸರ್ಕಾರ. ಏನು ಅಂತಂದರೆ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ ಏನು ಅಂದರೆ, ಉತ್ತರದ ರಾಜ್ಯಗಳು ಜನಸಂಖ್ಯೆ ಆಧಾರಿತವಾದಂಥ ಲೋಕಸಭಾ ಸ್ಥಾನಗಳನ್ನು ಕೇಳೋದನ್ನು ಬಿಟ್ಟುಕೊಡಬೇಕು. ಹಾಗೆ ದಕ್ಷಿಣದ ರಾಜ್ಯಗಳು ಟ್ಯಾಕ್ಸ್ಗೆ ತಕ್ಕಂತೆ ನಮಗೆ ನಮ್ಮ ಟ್ಯಾಕ್ಸ್ ಡೆವಲ್ಯೂಷನ್ ಬರಬೇಕು, ನಮಗೆ ಪರಿಹಾರ ಬರಬೇಕು ಅನ್ನೋದನ್ನ ಬಿಟ್ಟುಕೊಡಬೇಕು. ಈ ಥರ ಪರಸ್ಪರ ಕೊಡುಕೊಳ್ಳುವಿಕೆಯಿಂದ ಒಂದು ಒಪ್ಪಂದ ಏರ್ಪಟ್ಟರೆ ಸಮತೋಲನ ಸಾಧಿಸಬಹುದು ಅಂತ ಅವರು ಒಂದು ಐಡಿಯಾ ಕೊಡ್ತಾರೆ. ಸೊ ಈ ಥರದ ಯಾವುದೇ ಒಪ್ಪಂದ ನಮ್ಮಲ್ಲಿ ಈಗ ಕಾನೂನಾತ್ಮಕವಾಗಿ ಇಲ್ಲದೆ ಇರೋದ್ರಿಂದ ಅದನ್ನೊಂದು ಮಾಡಬೇಕು ಅಂತ ಇದರ ಬಗ್ಗೆ ಡಿಬೇಟ್ ನಡೀತಾ ಇದೆ, ಕೆಲವರು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಇನ್ನೊಂದು ಭಾಳ ಮುಖ್ಯವಾದ ಹೆಲ್ಪ್ ಆಗುತ್ತೆ ಅಂತ ಯೋಗೇಂದ್ರ ಯಾದವ್ ಅವರು ಅಭಿಪ್ರಾಯ ಪಡೋದೇನು ಅಂದರೆ, ಈಶಾನ್ಯ ರಾಜ್ಯಗಳಿಂದ ಅತ್ಯಂತ ನಗಣ್ಯವಾದಂಥ ಇದು ಟ್ಯಾಕ್ಸ್ ಬರ್ತಾ ಇದೆ ಸರ್ಕಾರಕ್ಕೆ. ಸೊ ಹೀಗೆ ಮಾಡೋದ್ರಿಂದ, ಈ ಥರದ ಒಪ್ಪಂದ ಮಾಡೋದ್ರಿಂದ ಅವಕ್ಕೆ ಇನ್ನೂ ಸ್ವಲ್ಪ ಬೆನಿಫಿಟ್ ಆಗುತ್ತೆ, ಅವುಗಳ ಅಭಿವೃದ್ಧಿಗೆ ಒಂದು ಸ್ವಲ್ಪ ಹೆಚ್ಚು ಪಾಲು ಸಿಗುತ್ತೆ ಅಂತ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಅದನ್ನು ಇನ್ನೊಂದು ರೀತಿಯಲ್ಲಿ ಇದನ್ನು ಹೇಗೆ ಮಾಡ್ಬೋದು, ಈ ಟ್ಯಾಕ್ಸನ್ನ ಬಿಟ್ಟು ಕೊಡುವ ಮತ್ತು ಜನಸಂಖ್ಯೆಯ ವಿಷಯದಲ್ಲಿ ರಾಜಿ ಆಗ್ತಕ್ಕಂಥ 2 ಪಾಯಿಂಟ್ಗಳಿಂದ ಇನ್ನೊಂದು ಭಾಳ ಮುಖ್ಯವಾದ ಉಪಯೋಗ ಏನಾಗುತ್ತೆ ಅಂತಂದರೆ, ಅಂದರೆ ಅದನ್ನ ಸಾಧಿಸಲಿಕ್ಕೆ ರಾಜ್ಯಗಳನ್ನು ಒಂದು ಕ್ಲಸ್ಟರ್ ಥರ, ಅಂದರೆ ಈ ಜನಸಂಖ್ಯೆ ಆಧಾರದ ಮೇಲೇ ಈ ಸ್ಥಾನಗಳನ್ನು ನಿಗದಿ ಮಾಡುವಾಗ, ಎಸ್ಪೆಷಲಿ ರಾಜ್ಯಸಭಾ ಸ್ಥಾನಗಳನ್ನು ನಿಗದಿ ಮಾಡುವಾಗ, ಸೊ ಈ ರಾಜ್ಯಗಳ ಜನಸಂಖ್ಯೆಯನ್ನು ಆಧಾರವಾಗಿ ಇಟ್ಕೊಂಡಾಗ ಒಂದಷ್ಟು ಕ್ಲಸ್ಟರ್ ಥರ ಮಾಡ್ಬೋದು ಅಂತ. ಉದಾಹರಣೆ 1 ಕೋಟಿ ಜನಸಂಖ್ಯೆ ಅಥವಾ ಅದಕ್ಕಿಂತ ಒಳಗಡೆ ಇರುವಂಥ ಜನಸಂಖ್ಯೆ ಒಂದು ರಾಜ್ಯಗಳು, ಒಂದು 5 ಕೋಟಿವರೆಗೂ ರಾಜ್ಯಗಳು, ಅಥವಾ 2.5 ಕೋಟಿ, 1ರಿಂದ 2.5 ಕೋಟಿ, ಈ ಥರ ಆ ಕ್ಲಸ್ಟರ್ ಮಾಡ್ಕೊಳ್ಳೋದ್ರಿಂದ ಅವಾಗ ಸೀಟ್ ಡಿಸ್ಟ್ರಿಬ್ಯೂಷನನ್ನು, ರಾಜ್ಯಸಭಾ ಸೀಟ್ ಡಿಸ್ಟ್ರಿಬ್ಯೂಷನ್ ಸರಿಯಾಗಿ ಮಾಡ್ಬೋದು, ಆ ಥರ ಸಾಧ್ಯತೆಗಳಿದೆ ಅಂತ ಅವರು ಪ್ರತಿಪಾದಿಸ್ತಾರೆ. ಸೊ ಇದು 3ನೇ ಪಾಯಿಂಟು. ಇನ್ನು ಈಗ 4ನೇದೊಂದೊಂದು ಪಾಯಿಂಟ್ ಇದೆ. ಏನು ಅಂತಂದರೆ, ಈಗ 25 ವರ್ಷಗಳಲ್ಲಿ ಜನಸಂಖ್ಯೆ ಯಾವ ರೀತಿ ಹೆಚ್ಚಾಗಿದೆ ಅಂತ ಒಂದು ಆವ್ರೇಜನ್ನ ತಗೊಂಡು ಎಲ್ಲ ರಾಜ್ಯಗಳದ್ದು, ಆ ಆವ್ರೇಜ್ ಮೇಲೆ ಕೂಡ ಒಂದು ಮಾಡಬೇಕು ಅಂತ ಇನ್ನೊಂದು ವಾದ. ಹಂಗೆ ಮಾಡಿದ್ರೂ ಕೂಡ ಈಗೇನು ಉತ್ತರದ ರಾಜ್ಯಗಳಿಗೆ ಲಾಭ ಆಗುತ್ತೆ. ಆ ಕಾರಣಕ್ಕೋಸ್ಕರನ ಯಾವುದೇ ಕಾರಣಕ್ಕೆ ಸ್ಥಾನಗಳ ಕ್ಷೇತ್ರ ವಿಂಗಡಣೆಯನ್ನು ಮಾಡ್ದಂಗೆ ಅದನ್ನ ಫ್ರೀಸ್ ಮಾಡೋವಂಥ ಇನ್ನೊಂದು ಸಾಧ್ಯತೆಯನ್ನು ತಜ್ಞರು ಮುಂದಿಡ್ತಾರೆ. ಸೊ ಅದರಿಂದ ಅದಕ್ಕೆ ಇನ್ನೊಂದು ಉತ್ತರವಾಗಿ ಒಂದು ಸಾಧ್ಯತೆಯನ್ನು ತಜ್ಞರು ಮುಂದಿರೋದೇನು ಅಂತಂದರೆ, ಈಗ ಉದಾಹರಣೆ ಒಂದು ರಾಜ್ಯವನ್ನು, ಯಾವುದಾದ್ರು ಒಂದು ಐಡಿಯಲ್ ಆದ ರಾಜ್ಯವನ್ನು ಉದಾಹರಣೆಯಾಗಿ ತಗೊಳ್ಳುವಂಥದ್ದು. ಉದಾಹರಣೆ ಕೇರಳ. ಎಲ್ಲ ರಾಜ್ಯಗಳ ಜನಸಂಖ್ಯೆನೂ ಕೂಡ ಭಾಳ ಡ್ರಾಸ್ಟಿಕ್ ಆಗಿ ವ್ಯತ್ಯಾಸ ಆಗಿದೆ ಕಳೆದ 25 ವರ್ಷಗಳಲ್ಲಿ. ಉದಾಹರಣೆ ಅಂದರೆ ಉತ್ತರದ ರಾಜ್ಯಗಳು, ಏನು ದಕ್ಷಿಣ ರಾಜ್ಯಗಳಲ್ಲಿ ವಿಷಯಗಳಲ್ಲಿ ನಿಮಗೆಲ್ಲ ಗೊತ್ತಿರುವಂಥ ವಿಷಯನೇ. ಸೊ ಆದರೆ ಕೇರಳದೊಂದು ಗಮನಾರ್ಹವಾದ ಅಂದರೆ ಅದು ಕನಿಷ್ಠ ಮಟ್ಟದ ರೈಸನ್ನು ಕಂಡಿದೆ ಅಂತ, ಜನಸಂಖ್ಯೆಯಲ್ಲಿ ಹೆಚ್ಚಳವನ್ನು ಕಂಡಿದೆ. ಅದು 68% ಆಗಿದೆಯಂತೆ. ಸೊ ಕಳೆದ 25 ವರ್ಷದಲ್ಲಿ ಕೇವಲ 68% ಮಾಡಿರ್ತಕ್ಕಂಥ ಜನಸಂಖ್ಯೆಯನ್ನು ಹೆಚ್ಚಿಸ್ಕೊಂಡಿರ್ತಕ್ಕಂಥದ್ದು ಕೇರಳ ಮಾತ್ರ. ಉಳಿದಂತೆ ಕೆಲವು ಡಬಲ್ ಆಗಿದೆ, 2.5 ಪಟ್ಟಾಗಿದೆ ಕೆಲವು. ಸೊ ಈ ಥರ ಎಲ್ಲ ಇರೋದ್ರಿಂದ ಅದನ್ನು ಆಧಾರವಾಗಿ ಇಟ್ಕೊಂಡು ಲೋಕಸಭಾ ಸೀಟುಗಳ ಸಂಖ್ಯೆಯನ್ನು 68% ಏರಿಸಿ, ಅದಕ್ಕೆ ಅನುಗುಣವಾಗಿ ಪ್ರತಿ ರಾಜ್ಯದ ಸೀಟುಗಳಿಗೆ ಅನುಗುಣವಾಗಿ ಆ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿ ರೈಸ್ ಮಾಡ್ಕೊಂಡು ಹೋದರೆ ಅವಾಗ ಯಾರಿಗೂ ಅನ್ಯಾಯ ಆಗಲ್ಲ ಅನ್ನೋದು ಇನ್ನೊಂದು ವಾದ ಇದೆ. ಆದರೆ ಒಟ್ಟಾರೆ ಹೆಚ್ಚಳಕ್ಕೆನೇ ಕೆಲವರು ವಿರೋಧ ಇದೆ. ಹೆಚ್ಚಳದಿಂದ ಏನಾದರೂ ಭಾಳ ಅದ್ಭುತವಾದ ಡಿಬೇಟ್ ಸಾಧ್ಯ ಆಗುತ್ತಾ? ಲೋಕಸಭಾ ಸ್ಥಾನಗಳಲ್ಲಿ ಆಗ್ತಕ್ಕಂಥ ಹೆಚ್ಚಳದಿಂದ ಅವಾಗ ಒಳ್ಳೆ ಶಾಸನಗಳು ಬಂದ್ಬಿಡ್ತಾವ ಅಂದರೆ ಅದಕ್ಕೆ ಆನ್ಸರ್ ಯಾರ ಹತ್ರನೂ ಇಲ್ಲ. ಏನಾಗ್ಬೋದು ಅಂದರೆ ಖಜಾನೆಗೆ ಇನ್ನಷ್ಟು ಹೊರೆ ಆಗ್ಬೋದು. ಅವ್ರಿಗೆಲ್ಲ ಭತ್ಯೆ ಅಂಥದ್ದು ಇಂಥದ್ದೆಲ್ಲ ಕೊಡಲಿಕ್ಕೆ, ಇತರ ಭತ್ಯೆಗಳನ್ನ ಕೊಡಲಿಕ್ಕೆ ಅನ್ನೋದು ತುಂಬ ಜನದ ವಾದ. ಅಂದರೆ ತುಂಬ ಕನ್ಸ್ಟ್ರಕ್ಟಿವ್ ಆಗಿ ಭಾಳ ರಚನಾತ್ಮಕವಾಗಿ ಮಾತಾಡೋವಂಥವ್ರು, ಆದರೆ ಅದು ಎಷ್ಟು ಜನಗಳ ಮೇಲೆ ಡಿಪೆಂಡ್ ಆಗೋದಿಲ್ಲ. ಆದ್ದರಿಂದ ಈ ಹೆಚ್ಚಳವೇ ಬೇಡ, ಈ ತಾರತಮ್ಯಗಳನ್ನು ಮುಂದಿಟ್ಟುಕೊಂಡು ಸಂಘರ್ಷಕ್ಕೆ ಆದಿ ಮಾಡಿಕೊಡ್ತಕ್ಕಂಥ ಒಂದು ಹೆಚ್ಚಳವೇ ಬೇಡ ಅನ್ನೋ ನಿಷ್ಟಿನಲ್ಲಿ ಇದು ಹೇಳ್ತಾ, ಹಾಗೆ ಕೇರಳದ ಉದಾಹರಣೆಯನ್ನು ಕೊಟ್ಟು ಮಾಡೋದ್ರಿಂದ ಒಂದು ಆವರೇಜು ಕನಿಷ್ಠ ಕಂಟ್ರೋಲ್, ಅಂದರೆ ಎಲ್ಲ ವಿಷಯಗಳಲ್ಲೂ ಕೇರಳ ಒಂದು ಕಂಟ್ರೋಲ್ ಇಟ್ಕೊಂಡಿರೋ ಕಾರಣಕ್ಕೆ ಅದನ್ನು ನಾವು ಮಾದರಿಯಾಗಿ ಇಟ್ಕೊಳ್ಬೋದು. ಅದರ ಪ್ರಕಾರ ನಾವು ಸೀಟನ್ನು ಹೆಚ್ಚಿಸಿ ಅದನ್ನು ಅಕ್ರಾಸ್ ಕಂಟ್ರಿ ಅನುಪಾತವನ್ನು ಕಂಡುಹಿಡಿದು ಹೆಚ್ಚಿಸ್ಕೊಂಡು ಹೋದರೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅನ್ನೋದು ಒಂದು. ಈ ಪಾಸಿಬಿಲಿಟೀಸನ್ನ ಸರ್ಕಾರ ಹೆಚ್ಚು ಸಾಧ್ಯತೆಯಾಗಿ ನೋಡಬಹುದೇನೋ ಅಂತ ಕೂಡ ಅಭಿಪ್ರಾಯ ಪಡ್ತಾರೆ. ಇದು ಒಂದು 4ನೇ ಪಾಯಿಂಟು. 5ನೇ ಪಾಯಿಂಟ್ ಅಂತ ಏನು ಅಂದರೆ, ಈಗ ಲೋಕಸಭೆಯಲ್ಲಿ ಮಹಿಳಾ ಮೀಸಲು ಮಸೂದೆ ಮತ್ತು ಕ್ಷೇತ್ರ ಪುನರ್ವಿಂಗಡಣಾ
ಮಸೂದೆಯನ್ನು ಮಂಡಿಸಿದಾಗ ನಡೆದ ಚರ್ಚೆಯಲ್ಲಿ ಮತ್ತು ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಹೇಳಿದ್ದೇನು ಅಂತಂದರೆ ಅಕ್ರಾಸ್ ಸ್ಟೇಟು 50% ಹೆಚ್ಚಳವನ್ನು ಸೀಟ್ಗಳ ಸಂಖ್ಯೆಯನ್ನು ಮಾಡುವಂಥದ್ದು ಅಂತ. ಇದರಿಂದ ಯಾರಿಗೂ ಲಾಸ್ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ಅವರು ಹೇಳಿದರು. ಅದು ಡಿಬೇಟ್ ನಡೀತಾ ಇತ್ತು, ಬಟ್ ಅದಕ್ಕೆ ಬೇರೆ ಬೇರೆ ಥರದ ಅಭಿಪ್ರಾಯಗಳು ಕೂಡ ವ್ಯಕ್ತ ಆದವು. ಆದರೆ ಇದೆಲ್ಲವನ್ನು ಗಮನಿಸಿದಾಗ ಬಹುಶಃ ಅದು ಕೂಡ ಒಳ್ಳೆಯ ಆಯ್ಕೆಯನ್ನು ಆಗೋದಿಲ್ವೇನೋ ಅಂತ ಅನಿಸುತ್ತೆ. ಇವತ್ತು ನಮ್ಮ 50% ಏರಿಸಿದ್ರೆ ನಮ್ಮ ಕರ್ನಾಟಕದಿಂದ ನಾವು ಉದಾಹರಣೆಯಾಗಿ ತೊಗೊಳ್ಳೋದಾದರೆ 28ರಿಂದ 42 ಸೀಟ್ ಆಗ್ತವೆ. ಉತ್ತರ ಪ್ರದೇಶದ 80ರಿಂದ 120 ಸೀಟ್ ಆಗುತ್ತೆ. ಸೊ ಹೀಗೆ ಇಂಡಿಯಾ ಆರ್ಟ್ಲ್ಯಾಂಡ್ನ ರೇಷಿಯೋ ಈಗಿರ್ತಕ್ಕಂಥ ಸೀಟುಗಳ ಸಂಖ್ಯೆಯಲ್ಲಿ ಇಂಡಿಯಾ ಆರ್ಟ್ಲ್ಯಾಂಡ್ನ ಅಥವಾ ನಾರ್ತ್ ಇಂಡಿಯಾದ ರೇಷಿಯೋ ನಾಳೆ ಹೆಚ್ಚಳದಿಂದ ಆಗ್ತಕ್ಕಂಥ ರೇಷಿಯೋದಲ್ಲಿ ಭಾಳ ವ್ಯತ್ಯಾಸ ಆಗ್ತದೆ. ಹಾಗಾಗಿ ಕೂಡ ಅಡ್ವಾಂಟೇಜ್ ಎಂದೂ ಕೂಡ ಉತ್ತರದ ರಾಜ್ಯಗಳಿಗೆ ಆಗುತ್ತೆ ಅನ್ನೋದು ಭಾಳ ಮುಖ್ಯವಾದ ಪಾಯಿಂಟು. ಹಾಗಾಗಿ ಸರ್ಕಾರ ಇದನ್ನು ಪ್ರಪೋಸ್ ಮಾಡಿದೆ. ನಾನು ಹೇಳಿದಂಥ ಈಗ 5ನೇ ಪಾಯಿಂಟನ್ನು ಮಾಡಿತ್ತು ಅಲ್ಲಿ. ಸೊ ಈಗ ಹೊಸದಾಗಿ ನಾವು ತಗೊಳ್ಬೋದಾದಂಥ ಸಾಧ್ಯತೆ ಇರತಕ್ಕಂಥದ್ದು 4ನೇ ಪಾಯಿಂಟು, ಅಂದರೆ ಕೇರಳನ ಒಂದು ಆಧಾರವಾಗಿ ಇಟ್ಕೊಂಡು 68%ನ ಎಲ್ಲ ಅಕ್ರಾಸ್ ಸ್ಟೇಟ್ಗಳಿಗೆ ಅನ್ವಯಿಸಿ ರೇಷಿಯೋ ಕಂಡುಹಿಡಿದು ಅದರ ಪ್ರಕಾರ 68% ಸೀಟುಗಳನ್ನು ರೈಸ್ ಮಾಡಿ ಲೋಕಸಭೆಯಲ್ಲಿ ಹಂಚಿಕೆ ಮಾಡುವಂಥದ್ದು ಅಂತ. ಸೊ ಇದು ಹೆಚ್ಚು ಎಲ್ಲರಿಗೂ ಇಷ್ಟವಾಗ್ಬೋದಾದಂಥ ಒಂದು ಸೂತ್ರ ಅನ್ನೋದು ತಜ್ಞರ ಅಭಿಪ್ರಾಯ. ನೋಡೋಣ ಮುಂದೆ ನೆಕ್ಸ್ಟು ಯಾವಾಗ ಅದನ್ನ ಇನ್ನೊಂದು ರೂಪದಲ್ಲಿ ಅಥವಾ ಏನಾರು ಬದಲಾವಣೆಗಳೊಂದಿಗೆ ತಿದ್ದುಪಡಿಯೊಂದಿಗೆ ಮಂಡಿಸ್ತಾರ, ಕ್ಷೇತ್ರಫಲ ವಿಂಗಡಣೆ, ಅಥವಾ ಅದನ್ನ ಕೈ ಬಿಟ್ಟು ಬರೀ ಮಹಿಳಾ ಮೀಸಲಾತಿ ಸಂಬಂಧಪಟ್ಟಂತೆ ಇರೋ ಮಸೂದೆಯನ್ನು ಮಂಡಿಸ್ತಾರ, ಅಥವಾ ಈಗಾಗಲೇ ಆಗಿರ್ತಕ್ಕಂಥ ಅಂದರೆ ಅಂಗೀಕಾರ ಆಗಿರ್ತಕ್ಕಂಥ 23ರಲ್ಲಿ ಅಂಗೀಕಾರ ಆಗಿರ್ತಕ್ಕಂಥ ಮಸೂದೆಯ ಪ್ರಕಾರ ಈಗಿರುವ ಸೀಟುಗಳನ್ನೇ ಕೊಡ್ತಾರ. ಅದು ಮತ್ತೆ ಡಿಬೇಟಬಲ್ ಇಶ್ಯೂ. ಅನೇಕ ತಜ್ಞರು ಅಭಿಪ್ರಾಯ ಪಟ್ಟಿದ್ದನ್ನು ನಾನು ತಿಳ್ಕೊಂಡು ನಿಮ್ಮ ಮುಂದೆ ಇದನ್ನು ಹೇಳಿದೆ. ಇದು ಒಂದಷ್ಟು ಹೊಸ ಸಾಧ್ಯತೆಗಳು, ಹೊಸ ಚರ್ಚೆಗಳಿಗೆ ಹೆಚ್ಚು ನಮ್ಮ ನಡುವೆ ಸಾಧ್ಯ ಆದರೆ ಅದು ಈ ಡಿಬೇಟ್ನ ಸಾರ್ಥಕತೆ. ಸೊ ಇಂಥ ಹೆಚ್ಚೆಚ್ಚು ಹೊಸ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೀವು ನಮ್ಮ ನ್ಯೂಸ್ ಆಫ್ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ನಿಮಗೆ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿಕೊಡಿ ನಿಮ್ಮ ಸ್ನೇಹಿತರ ಜೊತೆಗೆ. ಸೊ ಮತ್ತೊಂದು ಹೊಸ ವಿಷಯದ ಜೊತೆಗೆ ಖಂಡಿತ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.